ಅಂದರೆ ಇವತ್ತು 2900 ಮಹಿಳೆಯರು ಅಂತಂದರೆ ಇವನೆಲ್ಲೋ ಒಬ್ಬ ಸೈಕಾಪಾತ್ ಅನ್ಸುತ್ತೆ. ತಪ್ಪಿಸ್ಕೊಳ್ಲಿಕ್ಕೆ ಬರೀ ಸುದ್ದಿ ಮಾಡಿಬಿಟ್ಟು ರಾಜಕಾರಣವಾಗಿ ಅವರವ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಬುದ್ಧು ಹೋಗಲೂಬಹುದು. ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರದ ಕೇಸುಗಳು ಅದು ಎಷ್ಟೇ ಹಳೆಯದಾಗಿರಲಿ, ಹಳೆಯದು ಇದು ಹೊಸದು ಅಂತ ವಿಚಾರ ಬರೋದಿಲ್ಲ. ಈ ಕೇಸು ದೊಡ್ಡ ಸ್ಟ್ಯಾಂಡ್ ತೊಗೊಬೇಕಾಗತ್ತೆ. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಎಲ್ಲವೂ ಕೂಡ ಅಪಾಯದ ಪರಿಸ್ಥಿತಿಯಲ್ಲಿದೆ. ಸೊ ಇಂಥ ಘೋರ ಅಪರಾಧ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇದೆ ಮೊದಲು ಅನ್ಸುತ್ತೆ. ಮತ್ತು ಇವತ್ತು ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಇಬ್ಬರೇ. ಇಂತಹವರು ನೂರಾರು ಜನ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ. ಚಟುವಟಿಕೆಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ಇಡೀ ರಾಷ್ಟ್ರವ್ಯಾಪಿ ಇದ್ದಾರೆ. ಸದ್ಯ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ HD ರೇವಣ್ಣ ಅವರನ್ನ ಕಿಡ್ನಾಪ್ ಕೇಸ್ನಲ್ಲಿ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ಸೊ ಇದೆಲ್ಲದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಸರ್, ನಿಮಗೆ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ಕೇಸ್ ಬಗ್ಗೆ ಗೊತ್ತಾಗಿರುತ್ತೆ, ಏನು ಹೇಳ್ತೀರಾ ಸರ್? ಮೇಡಮ್, ಈಗ ಪ್ರಜ್ವಲ್ ರೇವಣ್ಣ ಅವ್ರು ಇರ್ಬೋದು ಹೊಸದಾಗಿ ರಾಜಕಾರಣಕ್ಕೆ ಬಂದಂಥವ್ರಲ್ಲ. ಸುಮಾರು ಅವರ ಒಂದು ರಾಜಕಾರಣದ ಇತಿಹಾಸ 50 ವರ್ಷದ ರಾಜಕಾರಣ ಇತಿಹಾಸ ಇರ್ತಕ್ಕಂಥದ್ದು. ಸೊ ರಾಜಕಾರಣದಲ್ಲಿ ಒಂದು ಪ್ರಬುದ್ಧತೆ ಇರಬೇಕು. ಸೊ ಪ್ರಬುದ್ಧತೆ ಇಲ್ಲದೆ ಇರ್ತಕ್ಕಂಥ ರಾಜಕಾರಣ ಇವತ್ತು 50 ವರ್ಷ ಇತಿಹಾಸ ಇರ್ತಕ್ಕಂಥ ರಾಜಕಾರಣದಲ್ಲಿ ಯಾರೋ ಕೆಲಸಕ್ಕೆ ಬರೆದವರು ಮಾಡಿರ್ತಕ್ಕಂಥ ರಾಜಕಾರಣ ಈ ರೀತಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಒಂದು ಇದಕ್ಕೆ ವಂಶಕ್ಕೆ ಒಂದು ಹಿನ್ನೆಲೆ ಇರ್ತಕ್ಕಂಥ ವಂಶಕ್ಕೆ ಒಂದು ದೊಡ್ಡ ಅವಮಾನ. ಇನ್ನೊಂದು ಎರಡನೇ ವಿಚಾರ ಏನಂತ ರಾಷ್ಟ್ರದ ರಾಜಕಾರಣ ಮಾಡಿರ್ತಕ್ಕಂಥವ್ರು. ಸೊ ರಾಷ್ಟ್ರದ ರಾಜಕಾರಣ ಮಾಡಿರ್ತಕ್ಕಂಥವ್ರು ಯಾವ ರೀತಿ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ನಾವು ಸಂಸತ್ತಿಗೆ ಕಳಿಸ್ಬೇಕು, ಅದರ ಸ್ಥಾನಮಾನಗಳೇನು, ಸೊ ಅದಕ್ಕೊಂದು ಮಾನದಂಡಗಳೆಲ್ಲ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಇಂತಹ ಒಬ್ಬ ದೇಶವನ್ನು ಆಳಿದಂತಹ ಒಬ್ಬ ವ್ಯಕ್ತಿ ತನ್ನ ಮೊಮ್ಮಗ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ತನ್ನ ಏನಕ್ಕೆ ಸಂಸಾರಕ್ಕೆ ಮತ್ತು ಅವರ ಫ್ಯಾಮಿಲಿಗೆ, ಅದೇ ರೀತಿ ಒಂದು ಸಂಸತ್ತಿಗೆ ಮತ್ತು ರಾಜಕಾರಣಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಇದು. ಈಗ ತಾವು ರಾಜಕೀಯ ಪ್ರಭುತ್ವತೆ ಇಲ್ಲ ಅಂತ ಹೇಳಿದ್ರಿ, ಕೇವಲ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ಕೇಸ್ ಬಗ್ಗೆನೇ ಹೇಳಿದ್ರ ಅಥವಾ ಈಗಿನ ಎಲ್ಲಾ ರಾಜಕಾರಣಿಗಳಿಗೂ ಕೂಡ ಹೇಳಿದ್ರ, ಹೇಗೆ ಸರ್? ಬಹುತೇಕ ಇವತ್ತು ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಇವತ್ತು ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಇಬ್ಬರೇ. ಇಂತಹವರು ನೂರಾರು ಜನ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ. ಬಹುತೇಕ ರಾಜ್ಯಗಳಲ್ಲೂ ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ಇಡೀ ರಾಷ್ಟ್ರವ್ಯಾಪಿ ಇದ್ದಾರೆ. ಸೊ ಇದನ್ನು ಇವತ್ತೇನು ಬಯಲಿಗೆ ಬಂದಿದೆ, ಸೊ ಇವತ್ತು ಜನ ಎಚ್ಚೆತ್ಕೊಬೇಕು. ಸೊ ಹಿನ್ನೆಲೆಗಳನ್ನು ನೋಡಬೇಕು. ಹಿನ್ನೆಲೆಗಳನ್ನು ನೋಡಿ ಯೋಗ್ಯರನ್ನು, ಸಮರ್ಥರನ್ನು, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರನ್ನು, ಸಂಸತ್ತನ್ನು ಅರ್ಥ ಮಾಡ್ಕೊಂಡಂಥವ್ರನ್ನು, ಶಾಸನ ಸಭೆಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರನ್ನು, ಮುಖ್ಯವಾಗಿ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರನ್ನು ಆಯ್ಕೆ ಮಾಡ್ಕೊಬೇಕಾಗಿರ್ತಕ್ಕಂಥದ್ದು ಜನರ ಕರ್ತವ್ಯ ಅದು. ಸೊ ಈಗ ಇದು ಏನು ಸಂಸದರಿರ್ಬೋದು, ಶಾಸಕರಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಒಬ್ಬ ಶಾಸಕನಿಗೆ 5 ರಿಂದ 10 ಲಕ್ಷ ರೂಪಾಯಿ ಶಾಸನ ಸಭೆಗಳಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಅದೇ ಒಬ್ಬ MP ಗೆ ಇವತ್ತು ಸುಮಾರು 20 ಲಕ್ಷ 25 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಹಣ ಇವತ್ತು ಶಾಸನಗಳು, ಮಸೂದೆಗಳು ಜನಪರವಾಗಿ ಆಗಲಿ ಮಾಡಲಿ ಅನ್ನೋ ಉದ್ದೇಶದಿಂದ ಪಾಪ ಜನ ಆರಿಸಿ ಕಳಿಸ್ತಾರೆ. ಆದರೆ ಇದು ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಈ ದೇಶದ ಬಹಳ ದೊಡ್ಡ ದೌರ್ಬಲ್ಯ. ಈಗ ಈ ಪ್ರಕರಣ ಏನು ಬೆಳಕಿಗೆ ಬಂದಿದೆ, ಇದ್ರ ಬಗ್ಗೆ ಕೂಡ ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ. ಒಂದ್ ಕಡೆ ಹೇಳ್ತಾರೆ BJP ಅವರು ಈ ಒಂದು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ ಅಂತ, ಇನ್ನೊಂದ್ ಕಡೆ ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಅಂತ. ಸೊ ಆದ್ರೆ ಎಷ್ಟೋ ಜನ ಈಗ ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಲೆಕ್ಕದಲ್ಲಿ ಈ ವಿಡಿಯೋ ರಿಲೀಸ್ ಆಗಿದ್ದು ಒಳ್ಳೇದು, ಇಲ್ಲಾಂದ್ರೆ ಇನ್ನೂ ಈ ರೀತಿಯ ಘಟನೆಗಳು ಮರುಕಳಿಸ್ತಾನೆ ಇರುತ್ತೋ, ಜೊತೆಗೆ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾರೆ. ಏನ್ ಅನ್ಸುತ್ತೆ ಸರ್, ಈ ಕೇಸ್ ಸ್ಟ್ಯಾಂಡ್ ಆಗತ್ತೆ ಅನ್ಸುತ್ತಾ, ಹೇಗೆ? ಈಗ ಏನಾಗ್ತಾ ಇದೆ ಅಂತಂದ್ರೆ, ಈ ಪ್ರಕರಣ ಇವತ್ತು ಬಯಲಿಗೆ ಬಂದಿರತಕ್ಕಂಥದ್ದು ಇದು ಏನು ದೊಡ್ಡ ಮಟ್ಟದ ಪ್ರಕರಣ ಇದು. ಸೊ ಹಿಂದೆ ಹಲವಾರು ಪ್ರಕರಣಗಳು ಈ ರೀತಿಯಾಗಿರ್ತಕ್ಕಂಥವು ಬಯಲಿಗೆ ಬಂದಿದ್ದಾವೆ. ಸಾಕಷ್ಟು ಜನ ಇವತ್ತು ಅವರು ಮುಖ ತೋರಿಸಲಾರದೆ ಓಡಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸೊ ಇದು ಹೊರಗೆ ಬಂದಿರತಕ್ಕಂಥದ್ದು ಒಳ್ಳೆಯ ವಿಚಾರ. ಹಾಗೂ ಇವತ್ತೇನು ಆರೋಪಗಳು ಪ್ರತ್ಯಾರೋಪಗಳು ಮಾಡ್ತಾ ಇದ್ದಾರೆ. ಸೊ ಅವ್ರ ಉದ್ದೇಶ ಏನು ಅಂತಂದರೆ, ಸಮಯ ಸಾಂದರ್ಭಿಕವಾಗಿ ಇದನ್ನು ಮುಂದೆ ಇಟ್ಕೊಂಡು ಅವರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಯಾಮಾರಿಸಲಿಕ್ಕೂ ಮಾಡಿರ್ತಕ್ಕಂಥ ಕುತಂತ್ರಗಳು ಇರ್ಬೋದು. ಸೊ ಹಾಗಾಗಿ ರಾಜಕೀಯ ಹೊರತಾಗಿ ಇವತ್ತು ಈ ಕೇಸು ದೊಡ್ಡ ಸ್ಟ್ಯಾಂಡ್ ತೊಗೊಬೇಕಾಗತ್ತೆ. ಸ್ಟ್ಯಾಂಡ್ ತೊಗೊಂಡು ಇದು ರಾಜ್ಯ ಮಟ್ಟ ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಇವರಿಗೆ ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು ಮೊದಲು ಕೆಲಸ ಆಗಬೇಕು. ಬಹಳ ಮುಖ್ಯವಾಗಿ ಇವತ್ತು ದೇಶದ ರಾಜಕಾರಣದಲ್ಲಿ ಇವತ್ತೇನು ಸರ್ಕಾರ ಅಥವಾ ಮಸೂದೆಗಳ ಮೂಲಕ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಏನು ಮಾಡ್ತಾ ಇರ್ತಿದ್ದಾರೆ, ಸೊ ಆ ಮೀಸಲಾತಿಗಳಿಗೆ ಮಹಿಳಾ ಸಮಾಜ ಕಾಯಬಾರ್ದು. ಮಹಿಳಾ ಸಮಾಜ ಎಚ್ಚರಿಕೆ
ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡು ಇವತ್ತು ಅವ್ರು ಕೊಡಲಿ ಬಿಡಲಿ. ಇವತ್ತು ಮತದಾರರು ಇವತ್ತು 50% ಮೇಲೆ ಇವತ್ತು ಮತದಾರರು ಮಹಿಳೆಯರಿದ್ದಾರೆ. ಸೊ ಅವರೇ ಪ್ರಬುದ್ಧರಾಗಿ ಇವತ್ತು ರಾಜಕಾರಣಕ್ಕೆ ಬಂದು ಈ ಒಂದು ಗಂಡಸರ ಒಂದು ದುರಾಡಳಿತ ಮತ್ತು ದಬ್ಬಾಳಿಕೆ ಏನಿದೆ ನಿಲ್ಲಬೇಕು ಅಂದರೆ ಮಹಿಳಾ ಮತದಾರರು ಮೊದಲು ಎಚ್ಚರಿಕೆ ಆಗಬೇಕು ಮತ್ತು ಅವರ ಪ್ರತಿನಿಧಿಗಳನ್ನು ಇವರು ಏನು ರಿಸರ್ವೇಷನ್ಗೋಸ್ಕರ ಕಾಯ್ದೆ ಸಮಯಕ್ಕೆ ಕಾಯ್ದೆ ಎಚ್ಚೆತ್ತುಕೊಂಡೇ ಹೆಚ್ಚೆಚ್ಚು ಮಹಿಳಾ ಪ್ರತಿನಿಧಿಗಳು ಇವತ್ತು ಶಾಸನಸಭೆಗಳಲ್ಲಿ ಇರಬೇಕು. ಆಗೇನಾಗುತ್ತೆ ಈ ಗಂಡಸರ ಸದ್ದು ಅಡಗತ್ತೆ. ಓಕೆ, ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತಾ? ಹೇಗೆ, ಜೊತೆಗೆ ಯಾವ ರೀತಿ ಶಿಕ್ಷೆ ಆದರೆ ಒಳ್ಳೆಯದು ಸರ್? ಅಲ್ಲ ಈಗ ಇವತ್ತಿನ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ನಡೀತಾ ಇರತಕ್ಕಂಥ ಊಹಾಪೋಹಗಳು ನುಣುಚ್ಕೊಳ್ಲಿಕ್ಕೆ ಏನು ತಪ್ಪಿಸ್ಕೊಳ್ಲಿಕ್ಕೆ ಬರೀ ಸುದ್ದಿ ಮಾಡಿಬಿಟ್ಟು ರಾಜಕಾರಣವಾಗಿ ಅವರವ್ರು ಬೇಳೆ ಬೇಯಿಸ್ಕೊಳ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಇದು ಬುದ್ಧು ಹೋಗಲೂಬಹುದು. ಆದರೆ ಬಟ್ ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರೇ ಹೇಳಿರ್ತಾರೆ, ಈ ಇನ್ಸಿಡೆಂಟ್ ಆಗಿ ಒಂದೆರಡು ದಿನ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಹಳೆಯ ವಿಡಿಯೋಗಳು 4-5 ವರ್ಷ ಹಿಂದಿನವು ಅಂತ. ಬಟ್ ತಪ್ಪು ಅನ್ನೋದು ಯಾವಾಗ ಮಾಡಿದ್ರು ಕೂಡ ತಪ್ಪೇನೆ. ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಅತ್ಯಾಚಾರದ ಕೇಸುಗಳು ಅದು ಎಷ್ಟೇ ಹಳೆಯದಾಗಿರಲಿ, ಸೊ ಅದನ್ನು ಇವತ್ತು ಏನಾಗಬೇಕಾಗಿರ್ತದೆ, ಇಷ್ಟೇ ದಿವಸದ ಹಳೆಯದು ಅದು ಹಳೆಯದು ಇದು ಹೊಸದು ಅಂತ ವಿಚಾರ ಬರೋದಿಲ್ಲ. ಮಾಡಿರ್ತಕ್ಕಂಥದ್ದು ತಪ್ಪೇ. ಆದರೆ ಇವತ್ತು ಏನಾಗ್ತಾ ಇದೆ ಅಂತಂದರೆ ಕೋರ್ಟ್ಗಳು ಹೋದಂಥ ಸಂದರ್ಭದಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ, ಯಾರು ಇವರಿದ್ದಾರೆ, ಸಂತ್ರಸ್ತಿದ್ದಾರೆ, ಅವರು ಇವತ್ತು ಕೇಸ್ ಕೊಡುವಂಥ ಕೆಲಸ ಆಗಬೇಕು. ಸೊ ಅವರು ಬರದೇ ಇದ್ದರೆ ಅವರೇ ಕೇಸ್ ಕೊಟ್ಟಿಲ್ಲ, ನೀವು ಯಾಕೆ ಇದನ್ನು ನೀವು ಕೋರ್ಟ್ ತೊಗೊಂಬಂದಿದ್ದೀರ ಅಂತ ಕೇಳುವಂಥ ಒಂದು ಇವರೇ ಇಲ್ವಲ್ಲ, ತಪ್ಪಿ ಇವರು ಏನೋ ದೌರ್ಜನ್ಯಕ್ಕೆ ಅಥವಾ ಅತ್ಯಾಚಾರಕ್ಕೆ ಒಳಗಾದಂತಹ ಜನನೇ ಇಲ್ಲ, ನೀವ್ಯಾಕೆ ಬಂದಿದ್ದೀರ ಅಂತ ಕೇಳ್ಬೋದು. ಸೊ ಅದಕ್ಕೆ ಇವತ್ತು ನಿನ್ನೆ ಕೂಡ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗನೂ ಕೂಡ ನಮ್ಗೆ ಯಾರೂ ಕೂಡ ಕೇಸನ್ನು ದಾಖಲಿಸಿಲ್ಲ ಅಂತಕ್ಕಂಥ ವಿಚಾರ ಹೇಳ್ತಿದ್ದಾರೆ. ಸೊ ಹೀಗಾದರೆ ಇವತ್ತು ಏನಾಗುತ್ತೆ, ಇವರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ನಾನು ಆಗಲೇ ಹೇಳಿದಂತೆ ಮಹಿಳಾ ಸಮಾಜ ಎಚ್ಚೆತ್ತುಕೊಳ್ಬೇಕು. ಇವತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಸಂವಿಧಾನ ಎಲ್ಲವೂ ಕೂಡ ಅಪಾಯದ ಪರಿಸ್ಥಿತಿಯಲ್ಲಿದೆ. ಇದನ್ನು ನಾವು ಎಚ್ಚೆತ್ತುಕೊಂಡು ಇವತ್ತು ಮಹಿಳಾ ಸಮುದಾಯಗಳು ಎಚ್ಚೆತ್ತುಕೊಂಡು ಅವರು ಶಕ್ತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡಿ ಅವರ ಸ್ಥಾನಮಾನಗಳನ್ನು ಉಳಿಸ್ಕೊಂತ ಇದ್ದರೆ ಇನ್ನೂ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥ ಏನು ಸಮಸ್ಯೆ ಇದೆ. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದ್ರೆ ಆ ಸಂತ್ರಸ್ತೆಯರೆಲ್ಲ ಬಂದು ಕಂಪ್ಲೇಂಟ್ ಮಾಡಬೇಕು, ಅವಾಗ ಮಾತ್ರ ಶಿಕ್ಷೆ ಆಗುತ್ತೆ, ಇಲ್ಲದೆ ಹೋದರೆ ಕೇಸ್ ನಿಲ್ಲಲ್ಲ ಅಂತ. ಈಗೇನಾಗ್ತಾ ಇದೆ, ಕೋರ್ಟ್ಗಳು ಇದೇ ರೀತಿ ಪರಿಗಣಿಸ್ತವೆ. ಆದರೆ ಕೋರ್ಟು ಒಬ್ಬ ಜನತಾ ಪ್ರತಿನಿಧಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ದೊಡ್ಡ ಅಪರಾಧ. ಯಾಕೆ ಅಂತಂದರೆ ಇಂತಹ ಅಪರಾಧಗಳನ್ನು ತಡೆಯಲಿಕ್ಕೆ ಕಾನೂನುಗಳನ್ನು ರೂಪಿಸಲಿಕ್ಕೆ ಇವ್ರನ್ನ ಕಳಿಸಿರ್ತಕ್ಕಂಥದ್ದು. ಸೊ ಅವರೇ ಅಪರಾಧ ಎಸಗಿಬಿಟ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಆಗುತ್ತೆ. ಸರ್, ಈಗ ದೌರ್ಜನ್ಯ ಮಾಡಿರೋದು ಮತ್ತೆ ಒಂದ್ ಕಡೆ ತಪ್ಪು, ಇನ್ನೊಂದು ಕಡೆ ವಿಡಿಯೋಗಳು ಏನು ವೈರಲ್ ಆಗಿದೆ. ಸೊ ಅಲ್ಲಿ ಹೆಣ್ಮಕ್ಳ ಮುಖವನ್ನ ಕೂಡ ಬ್ಲರ್ ಮಾಡಿಲ್ಲ, ಇದರಿಂದ ಅವರ ಕುಟುಂಬ ಬೀದಿಗೆ ಬರುವಂತೆ ಆಗಿದೆ. ಸೊ ತೇಜೋವಧೆ ಆಗಿದೆ. ವಿಡಿಯೋ ಹರಿಬಿಟ್ಟವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾ ಹೇಗೆ? ಅಲ್ಲ, ಈಗ ಏನಾಗ್ತಾ ಇದೆ ಅಂತಂದರೆ ನಾವು ಇದನ್ನು ಮಾತಾಡೋದು ಇಕ್ಕಟ್ಟು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ. ಒಂದು ಕಡೆ ತಾನೇ ವಿಡಿಯೋಗಳು ಮಾಡಿಕೊಂಡು ಬಿಟ್ಟಿರ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿ ವಿಡಿಯೋಗಳು ಮಾಡ್ದ, ನ್ಯಾಯಾಲಯ ಅದು ಮೊದಲು ಪ್ರಶ್ನೆ ಮಾಡಿ ಯಾವ ಉದ್ದೇಶಕ್ಕಾಗಿ ವಿಡಿಯೋ ಮಾಡ್ಕೊಂಡು ಮತ್ತೆ ಅವ್ರನ್ನ ಯಾಕೆ ಬಳಸ್ಕೊಂಡ ಉದ್ದೇಶ ಏನಿತ್ತು. ಸೊ ಇದನ್ನು ಅಟ್ಲೀಸ್ಟ್ ಅದನ್ನು ಏನಾಗುತ್ತೆ, ತೆರೆಮರೆಯಲ್ಲಿ ಅವರನ್ನು ನಿಮ್ಮಲ್ಲೇನು ನಾವು ಕ್ರಮ ತೊಗೊಳ್ಳೋದಿಲ್ಲ ಅಂತೇಳಿ ಸಂತ್ರಸ್ತೆಯರನ್ನೆಲ್ಲ ಕರೆಸಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದು ತಪ್ಪು ಮತ್ತು ಒಪ್ಪುಗಳನ್ನು ನ್ಯಾಯಾಲಯ ಇವತ್ತು ಕ್ರಮ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ದೊಡ್ಡ ಜವಾಬ್ದಾರಿ. ಯಾಕೆ ಅಂತಂದರೆ ಇನ್ನೂ ಅಪಾಯ ಸ್ಥಿತಿಗೆ ಹೋಗ್ಬೋದು. ಸೊ ಕೋರ್ಟ್ಗಳ ಮೇಲೆ ಜನ ವಿಶ್ವಾಸ ಕಳ್ಕೊತಾರೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಕ್ಕೆ ಹೋದ ನ್ಯಾಯಾಂಗದ ಮೇಲೆ ಈಗಾಗಲೇ ಜನ ವಿಶ್ವಾಸ ಕಳ್ಕೊತಾ ಇದ್ದಾರೆ. ಸೊ ಇನ್ನೂ ಕೂಡ ನ್ಯಾಯಾಲಯದ ಬಗ್ಗೆ ಜನ ವಿಶ್ವಾಸ ಕಳ್ಕೊಂಡು ಬೀದಿಗಿಳಿದು ಬಿಡ್ತಾರೆ ಜನ. ಸೊ ಹಾಗಾಗಿ ಕೋರ್ಟು ಎಚ್ಚೆತ್ತುಕೊಂಡು ಇದನ್ನು ಸ್ವಯಂ ಕೇಸನ್ನು ದಾಖಲೆ ಮಾಡಿಕೊಂಡು ಅವತ್ತು ಯಾಕೆ ಹೆಣ್ಣುಮಕ್ಕಳು ಈಡಾದರು, ಏನೋ ಆಸೆಂಶಗಳಿಗೆ ಈಡಾದ್ರು, ಇಲ್ಲ ಸಮಸ್ಯೆಗಳಿಗೆ ಈಡಾದ್ರ, ವ್ಯವಸ್ಥೆಯಲ್ಲಿ ಏನಾದರೂ ಯಾಕೆ ಹೆಣ್ಣುಮಕ್ಕಳು ಈ ಸಮಸ್ಯೆಗಳನ್ನು ಹೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಳಸ್ಕೊತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು ಇವತ್ತು ಕೋರ್ಟ್ಗಳು ಕೂಡ ತಗೊಂಡಾಗ ಏನಾಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ಮಹಿಳಾ ಸಮಾಜನೂ ಕೂಡ ಎಚ್ಚೆತ್ತುಕೊಂಡು ಹೆಚ್ಚು ಇದರ ಬಗ್ಗೆ ಪ್ರಬಲವಾಗಿರ್ತಕ್ಕಂಥ ಹೋರಾಟಗಳು ಮತ್ತು ಜವಾಬ್ದಾರಿಗಳನ್ನು ರೂಪಿಸ್ತಾ ಹೋಗಬೇಕು. ಸೊ ಹಾಗಾಗ್ತಾ ಮತ್ತು ಇವತ್ತು ನೀವೇನು ಹೇಳ್ತಾ ಇದ್ದೀರಾ, ಇದಕ್ಕೆ ಅವರೊಂದು ಫ್ಯಾಮಿಲಿಗೋ ಅಥವಾ ಅವ್ರ ಮನೆತನಕ್ಕೋ ಅವಮಾನ ಆಗುತ್ತೆ ಅಂತ ನೋಡಿ. ರಾಜಕಾರಣದಲ್ಲಿ ಬಹುತೇಕ ಇವತ್ತು ದೇಶದ ರಾಜಕಾರಣ ಇವತ್ತು ವಂಶಾಡಳಿತ ರಾಜಕಾರಣ ಆಗಿದೆ. ವಂಶಾಡಳಿತ ರಾಜಕಾರಣ ತಪ್ಪು ಅಂತ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಫ್ಯಾಮಿಲಿ ಈಗ ಬೀದಿಗೆ ಬರೋದು ಅವರ ಇದಾಗುತ್ತಾ ಅನ್ನೋದು ಹೆಣ್ಮಕ್ಳ ಫ್ಯಾಮಿಲಿ. ಸೊ ಯಾವ ವಿಡಿಯೋಗಳು ವೈರಲ್ ಆಗಿದೆಯೋ ಆ ಹೆಣ್ಮಕ್ಳಿಗೂ ಒಂದು ಕುಟುಂಬ ಅಂತ ಇರುತ್ತೆ, ಗಂಡ ಮಕ್ಕಳು ಇರ್ತಾರೆ. ಅಲ್ಲ, ಖಂಡಿತ ಈಗ ಏನಾಗುತ್ತೆ ಅಂತಂದರೆ
ಪಾಪ ಅವ್ರು ಏನೋ ಯಾವ ಉದ್ದೇಶಕ್ಕಾಗಿ ಇವತ್ತು ಆ ಹೆಣ್ಮಗಳು ಆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಲು ಏನು ತೊಂದರೆ ಆಯಿತು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅದನ್ನು ಗೌಪ್ಯವಾಗಿ ನ್ಯಾಯಾಲಯಗಳು ಅದನ್ನು ಕೇಸನ್ನು ದಾಖಲು ಮಾಡಿಕೊಂಡು ಯಾರಿಗೂ ಗೊತ್ತಾಗದೆ ಸಂತ್ರಸ್ತರು ಯಾರು ಅಂತ ಗೊತ್ತಾಗದೆ ಅದನ್ನು ಕೋರ್ಟ್ ಗಮನಕ್ಕೆ ತೆಗೆದುಕೊಂಡು ಬಂದು ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಕೆಲಸ ಆಗಬೇಕು. ಈಗ 2900 ವಿಡಿಯೋ ಅಂದರೆ ನಾಗರಿಕ ಸಮಾಜ ಒಂದು ತಲೆ ತಗ್ಗಿಸುವಂತಹ ಕೆಲಸನೇ. ಕೇಳಿದ ತಕ್ಷಣ ನಿಜಕ್ಕೂ ಶಾಕ್ ಆಗತ್ತೆ. ಹೌದು ಅಲ್ಲ, ಈಗ ಏನಾಗುತ್ತೆ ಅಂದರೆ ಆತ ಕೇವಲ 5 ವರ್ಷ ಅಂದರೆ 5 3 15 ಆಲ್ಮೋಸ್ಟ್ ಎಲ್ಲ 1700 ದಿವಸ ಇರುತ್ತೆ. ಸೊ 2900 ಪ್ರಕರಣ ಅಂದರೆ ದಿನಕ್ಕೊಬ್ಬ ಹೆಣ್ಣುಮಗಳ ಮೇಲೆ ದಿನಕ್ಕೆ ಮಿನಿಮಮ್ ಅಂದರೆ 2 ಹೆಣ್ಣುಮಗಳು ಅತ್ಯಾಚಾರ ಮಾಡಿದಾನೆ ಅಂತ ಆಗುತ್ತೆ. ಸೊ ಇಂಥ ಘೋರ ಅಪರಾಧ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಇದೆ ಮೊದಲು ಅನಿಸುತ್ತೆ. ಮತ್ತು ಇವತ್ತೇನಾಗ್ತಾಯಿದೆ ಇಡೀ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ಇವತ್ತೇನು ನಮ್ಮ ದೇಶದ ಒಂದು ಸಂವಿಧಾನ, ನಮ್ಮ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದು ಇಡೀ ದೊಡ್ಡ ವ್ಯವಸ್ಥೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಸಂವಿಧಾನಕ್ಕೆ ಮತ್ತು ಈ ವ್ಯವಸ್ಥೆಗೆ ದೊಡ್ಡ ಅವಮಾನ ಆಗಿದೆ. ಇವತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಮಾತಾಡ್ತಾ ಇರ್ತಕ್ಕಂಥದ್ದು ದೇಶಕ್ಕೆ ಮತ್ತು ವ್ಯವಸ್ಥೆಗೆ ದೊಡ್ಡ ಅವಮಾನ ಮಾಡಿದಂಥದ್ದಾಗತ್ತೆ. ಇದನ್ನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡು ಮುಂದೆ ಒಂದು ಪ್ರಕರಣ ನಡೀಬಾರ್ದು. ಇವತ್ತು ಒಬ್ಬ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಪ್ರತಿಯೊಬ್ಬ ಸಂಸದ ನಡವಳಿಕೆಗಳು ಗೊತ್ತಿರ್ತದೆ, ಇವ್ರು ಏನು ಮಾಡ್ತಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ. ಅದೇ 2900 ವಿಡಿಯೋ ಅಂದರೆ ಫ್ಯಾಮಿಲಿಗೆ ಗೊತ್ತಿರಲಿಲ್ವಾ ಅನ್ನೋದು ಕೂಡ ಪ್ರಮುಖವಾದಂತಹ ಪ್ರಶ್ನೆ ಆಗತ್ತೆ. ಅಲ್ಲ, ಈಗ ಏನಾಗ್ತಾ ಇದೆ ಅಂತಂದರೆ ಇವತ್ತಿನ ಏನು ಕುಟುಂಬ ರಾಜಕಾರಣದಲ್ಲಿ ನಾವೇನು ಬೇಕಾದ್ರೂ ಮಾಡಿ ಗೆಲ್ಲಬಹುದು ಅಂತಕ್ಕಂಥ ಒಂದು ದೌರ್ಜನ್ಯದ ಮೇಲೆ ಮತ್ತು ಒಂದು ದರ್ಪದ ಮೇಲಿದ್ದರು. ಸೊ ಇಂತಹ ಒಂದು ಪ್ರಕರಣಗಳು ಬಯಲಿಗಾದಂಥ ಸಂದರ್ಭದಲ್ಲಿ ಇವತ್ತು ಯಾರು ಕುಟುಂಬ ರಾಜಕಾರಣ ಮಾಡ್ತಿರ್ತಾರೆ ಅವರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಬೇಕು ಅಂತಕ್ಕಂಥದ್ದು ಬರುತ್ತೆ. ಸೊ ಇದು ಆಗಿರ್ತಕ್ಕಂಥದ್ದು ಒಳ್ಳೆಯದೇ. ಬಹಳ ಮುಖ್ಯವಾಗಿ ಇವತ್ತು ನಾವೇನು ಈ ಒಂದು ಕುಟುಂಬ ರಾಜಕಾರಣ ಮಾತಾಡ್ತಾ ಇದ್ದೀವಿ, ಕುಟುಂಬ ರಾಜಕಾರಣ ಮಾಡೋದು ತಪ್ಪಲ್ಲ. ಕುಟುಂಬ ರಾಜಕಾರಣ ಇವತ್ತು ಕಾನೂನಿನಲ್ಲಿ ಅವ್ರು ನಿಂತ್ಕೊಬಾರ್ದು, ಅವರು ಚುನಾವಣೆ ಸ್ಪರ್ಧೆ ಮಾಡಬಾರ್ದು ಅಂತೂ ಎಲ್ಲೂ ಇಲ್ಲ. ಯಾರು ಬೇಕಾದ್ರೂ ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು. ಬಟ್ ಅವರೇ ರೂಪಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ಹಣ ಯಾರಿಗಿದೆ ಮತ್ತು ಇದು ತೋಳ್ಬಲ ಯಾರಿಗಿದೆ, ಹಣಬಲ ಯಾರಿಗಿದೆ, ಸೊ ಅವರೇ ಚುನಾವಣೆಗೆ ನಿಂತ್ಕೊಬೇಕಾಗತ್ತಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಆದರೆ ಕುಟುಂಬ ರಾಜಕಾರಣ ಮಾಡಿದ ಸಂದರ್ಭದಲ್ಲಿ ಹಿಂದಿನ ಕುಟುಂಬಗಳು ಏನು ಒಳ್ಳೆ ಕೆಲಸ ಮಾಡ್ತೀವಿ, ಇನ್ನೂ ಹೆಚ್ಚಿನ ಒಳ್ಳೆ ರಾಜಕಾರಣ ಮಾಡ್ತಾ ಬಂದು ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆದರೆ ಹೆಚ್ಚು ದುರಾಡಳಿತ ಮಾಡಿದಂಥದ್ದಕ್ಕೆ ಅದು ಏನು ಕುಟುಂಬಕ್ಕೂ ಅವಮಾನ ಆಗುತ್ತೆ ಮತ್ತು ದೇಶಕ್ಕೂ ತೊಂದರೆ ಆಗುತ್ತೆ. ಈಗ ಅಧಿಕಾರ ಮತ್ತು ಹಣ ಬಲ ಇದ್ದಾಗ ಇಂತಹ ದೌರ್ಜನ್ಯ ಪ್ರಕರಣಗಳು ನಡೆಯುವಂತಹ ಚಾನ್ಸಸ್ ಹೆಚ್ಚಿರುತ್ತಾ? ನಾನು ಏನು ಮಾಡಿದರೂ ನಡೆಯುತ್ತೆ? ಹೌದೌದು, ಖಂಡಿತ. ಏನಾಗುತ್ತೆ ಅಂತಂದರೆ ಈ ಕುಟುಂಬ ರಾಜಕಾರಣ ಯಾವತ್ತು ಹಣಬಲ ಮತ್ತು ತೋಳುಬಲ ಕೈಗೆ ನಮ್ಮಲ್ಲಿ ಇದೆ ಅಂತ ಸಂದರ್ಭದಲ್ಲಿ ಸಂವಿಧಾನವನ್ನು ಮರೆತು ಬಿಡ್ತಾರೆ ಮತ್ತು ಸಮಾಜವನ್ನು ತುಳಿದು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇವತ್ತು ಏನು ಒಂದು ನೀವು ನೋಡಿರ್ಬೋದು, ಬಹುತೇಕ ಸಂದರ್ಭದಲ್ಲಿ ಇವತ್ತಿನ ರಾಜ್ಯದ ಒಂದು ಏನು ಕಾನೂನು ಸುವ್ಯವಸ್ಥೆ, ಯಾವುದಾದ್ರೂ ಒಬ್ಬ ಮಹಿಳೆ ಒಂದು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕರೀತಾನೆ ಒಬ್ಬ ಹೆಣ್ಣು ಮಗಳನ್ನು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಬ್ಬ ಪೊಲೀಸ್ ವ್ಯವಸ್ಥೆ ಇವತ್ತು ಒಬ್ಬ ಹೆಣ್ಣು ಮಗಳನ್ನು ಮಂಚಕ್ಕೆ ಕರೀತಾನೆ ಅಂತಂದರೆ ಈ ದೇಶದಲ್ಲಿ ಏನು ಉಳಿದಿದೆ? ನೀವು ನೋಡಿರ್ಬೋದು, ರಾಜಾಜಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು ಲೋಕಾಯುಕ್ತ ಸಿಕ್ಕಾಕೊಂಡ್ರೆ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಸ್ಟೇಷನ್ ಬಿಟ್ಟು ಓಡೋಗ್ಬಿಟ್ರೆ ಅಲ್ಲಿ ಏನು ಇಲ್ಲಿಗೆ ನಾವು ಇಷ್ಟು ಜನ ಇಷ್ಟೆಲ್ಲ ಹಣ ಖರ್ಚು ಮಾಡಿ ಪೊಲೀಸ್ ವ್ಯವಸ್ಥೆಯನ್ನು, ಈ ನಾಡಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇಟ್ಟಿರ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಅದರ ವಿರುದ್ಧ, ಅಂದರೆ ಅದನ್ನು ಹಾಳು ಮಾಡಲಿಕ್ಕೆ ಮತ್ತು ಸುಲಿಗೆ ಮಾಡಲಿಕ್ಕೆ ನಿಂತಿದೆ ಅಂತಂದರೆ ಏನಾದರೂ ಇದೆಯಾ, ಮೌಲ್ಯಗಳಿದೆಯಾ? ಬರೀ ಪೊಲೀಸ್ ಇಲಾಖೆ ಅಲ್ಲ, ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಯಾವೆಲ್ಲ ಇಲಾಖೆಗಳು ಈ ದೇಶವನ್ನು ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಇಟ್ಟಿದೆ ಅವೆಲ್ಲವೂ ಕೂಡ ಅದನ್ನು ದುರ್ಬಳಕೆ ಮಾಡ್ಕೊತಾರೆ. ಓಕೆ, ಈಗ ವಿಡಿಯೋ 23ಕ್ಕೆ ವೈರಲ್ ಆಗುತ್ತೆ, 26ಕ್ಕೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗ್ತಾರೆ. ಇವತ್ತು 10ನೇ ತಾರೀಕು, ಇನ್ನೂ ಕೂಡ ಬಂದಿಲ್ಲ, SIT ಮುಂದೆ ವಿಚಾರಣೆಗೆ ಹಾಜರಾಗಿಲ್ಲ. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ನಿಜವಾಗ್ಲೂ ಅವರೇ ತಪ್ಪು ಮಾಡಿದ್ದಾರೆ ಅನ್ಸುತ್ತಲ್ವಾ? ಇನ್ ಕೇಸ್ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ವಿಚಾರಣೆಗೆ ಹಾಜರಾಗಬೇಕಿತ್ತು. ಸೊ ಅವ್ರ ಹತ್ರ ಏನು ಸಾಕ್ಷಿ ಇದೆಯೋ ಅದೆಲ್ಲವನ್ನ ಕೊಡಬೇಕಿತ್ತು. ಖಂಡಿತ. ಏನು ಅಂತಂದರೆ ಇವತ್ತು ಒಬ್ಬ ಜನಪ್ರತಿನಿಧಿ 5 ವರ್ಷ ಒಬ್ಬ ಸಂಸದನಾಗಿ ಈ ದೇಶದ ಕಾನೂನು ಅಡಿಯಲ್ಲಿ ಎಲ್ಲ ಸವಲತ್ತುಗಳನ್ನು ಅನುಭವಿಸಿ ಸಾಕಷ್ಟು ಕಾನೂನು ಅನುಭವಗಳು ಕೂಡ ಇರ್ತವೆ. ಸೊ ನಾನು ಪ್ರತಿನಿಧಿ ಆಗಿರ್ತಕ್ಕಂಥವ್ನು ಯಾವ ರೀತಿ ಇರಬೇಕು, ನನ್ನ ಜವಾಬ್ದಾರಿಗಳೇನು, ನನ್ನ ಕೆಲಸಗಳೇನು ಅಂತಕ್ಕಂಥದ್ದು. ಆದರೆ ಇದನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ತಾನು ಅಪರಾಧಿ ಆಗಿರೋದ್ರಿಂದ ಇವತ್ತು ಓಡೋಗಿದ್ದಾನೆ. ಇಲ್ಲ ಇದೊಂದು 2 ಥರ ಇದೆ, ಒಂದು ಬಲವಂತ, ಇನ್ನೊಂದು ಒಪ್ಪಿತ ಅಂತ ಇರ್ತಕ್ಕಂಥದ್ರೆ ಇಬ್ಬರು ಪರಸ್ಪರ ಒಪ್ಕೊಂಡಿದ್ದು ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಸೊ ಅದು ಒಪ್ಪಿತ ಅಂತಿದ್ರೆ ಆತ ಬಂದು ಜಡ್ಜ್ ಮಾಡ್ಕೊಬೋದಾಗಿತ್ತು. ಇನ್ಸಿಡೆಂಟಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಸರ್? ಒಪ್ಪಿತ ಆಗಿರಬಹುದು ಅಂತ ಅನ್ಸುತ್ತಾ, ಅಥವಾ ಬಲವಂತಕ್ಕೆ, ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಮೇಲ್ಗೆ? ಅಲ್ಲ, ಈಗ ಏನಾಗುತ್ತೆ ಅಂತಂದರೆ ಇವತ್ತು 2900 ಮಹಿಳೆಯರು ಅಂತಂದರೆ ಇವನೆಲ್ಲೋ ಒಬ್ಬ ಸೈಕೋಪಾತ್ ಅನ್ಸುತ್ತೆ. ಈ ವ್ಯಕ್ತಿ ಒಬ್ಬ ಸೈಕೋಪಾತ್ ಅನ್ಸುತ್ತೆ. ಸೊ ಇವನು
ಈ ರೀತಿಯಾಗಿರ್ತಕ್ಕಂಥ ಹೆಣ್ಣುಮಕ್ಕಳನ್ನು ದುರ್ಬಳಕೆ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅದರಲ್ಲೆಲ್ಲೋ ಒಂದು ಏನೋ ಸುಖ ಕಾಣ್ತಿದ್ದೇನೋ ಅನಿಸುತ್ತೆ. ಸೊ ಹಾಗಾಗಿ ಇದು ಸರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದು ಕೂಡ ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ಈ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಕ್ಯೂಸ್ ಇಲ್ಲ. ಓಕೆ, ಈ ವಿಡಿಯೋ ಮಾಡ್ಕೊಂಡಿರೋದು ಎಂತಹ ಮನಸ್ಥಿತಿಯ ಸೂಚನೆಯನ್ನ ಕೊಡುತ್ತೆ ಸರ್ ಈಗ? ಅದನ್ನೇ ಮೇಡಮ್ ನಾನು ಹೇಳೋದಲ್ಲ ಸೈಕೋಪಾತ್ ಅಂತ. ಯಾಕೆಂದರೆ ನಾನು ಅಷ್ಟೊಂದು ಈ ಸೈಕಾಲಜಿ ಬಗ್ಗೆ ಮತ್ತು ಒಂದು ವಿಕೃತಿ ಕಾಮಿಗಳು ಅಂತಾರಲ್ಲ, ಸೊ ವಿಕೃತ ಮನೋಭಾವದ ಅಂತಂದರೆ ಒಂದು ಹೆಣ್ಣನ್ನು ಹಿಂಸಿಸ್ತಕ್ಕಂಥದ್ದು ಅಥವಾ ಬಡವರನ್ನು ತುಳಿತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದು, ಕೆಲವರಿಗೆ ಭಾಳ ಜನಕ್ಕೆ ಹಿಂಸೆ ಕೊಡ್ತಕ್ಕಂಥದ್ದು, ಇದು ಕೆಲವರಿಗೆ ಭಾಳ ಹಿಂಸೆ ಕೊಡುತ್ತೆ, ಭಾಳ ಖುಷಿ ಕೊಡುತ್ತೆ ಅವರಿಗೆ. ಸೊ ಅಂತಹ ಒಂದು ಹಿನ್ನೆಲೆ ಆತ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿನೇನು ಅಂತ ನನಗೆ ಅನಿಸುತ್ತೆ. ಓಕೆ, ಇನ್ನೊಂದು ಕಡೆ ಕಿಡ್ನಾಪ್ ಕೇಸಲ್ಲಿ HD ರೇವಣ್ಣ ಅವರು ಜೈಲಿನಲ್ಲಿದ್ದಾರೆ. ಅಲ್ಲ, ಈಗ ಏನಾಗುತ್ತೆ ಅಂತಂದರೆ ಮಗನನ್ನ ಬಚಾವ್ ಮಾಡೋದಕ್ಕೆ ಹೋಗಿ HD ರೇವಣ್ಣ ಅವ್ರು ಸಿಕ್ಕೊಂಡ್ರು ಅನ್ಸುತ್ತಾ ಹೇಗೆ? ಅಲ್ಲ, ಈಗ ನಾವು ಹೇಳೋದು ಏನು ಅಂತಂದರೆ ಇವತ್ತು HD ರೇವಣ್ಣ ಅವರು ಈ ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವ್ರ ತಂದೆ ಮನೆಯಲ್ಲಿದ್ದರು. ಇವರನ್ನು ಆರೋಪಿ ಅಂತ ಗುರುತಿಸಿ ಅವರು ಸೆರೆ ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಅವರ ತಂದೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಅವ್ರ ಮೇಲೂ ಕೂಡ ಕೇಸ್ ಬುಕ್ ಆಗಿದೆ. ಯಾಕಂದರೆ ಅಪರಾಧಿಯನ್ನು ರಕ್ಷಣೆ ಕೊಟ್ಟಂಥ ಒಂದು ಅವಕಾಶನೂ ಕೂಡ ಇರಬಹುದು. ಬಟ್ ಈಗ HD ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಾಜಿ CM ದೇವೇಗೌಡರ ಹೆಸರು ಮತ್ತೆ ಕುಮಾರಸ್ವಾಮಿ ಅವರ ಹೆಸರು ಈ ಪ್ರಕರಣದಲ್ಲಿ ತಗೊಂಡು ಬರಬೇಡಿ ಅಂತ ಕೋರ್ಟಿಂದ ಸ್ಟೇ ಕೂಡ ತಂದಿದ್ದಾರೆ ಸರ್. ಈಗ ಏನಾಗ್ತಿದೆ ಅಂತಂದರೆ ಇವತ್ತು ಏನಾದರೂ ಒಳ್ಳೇದಾದರೆ ನಮಗೆ ಅಂತಾರೆ. ಸೊ ಏನಾದರೂ ಅವ್ರು ತೊಂದರೆ ಆಗೋದಿದ್ರೆ ಇದು ನಮಗಲ್ಲ ಅಂತಕ್ಕಂಥ ಮನಸ್ಥಿತಿಗಳು. ಏನಾದರೂ ಒಂದು ಒಳ್ಳೇದಾಯಿತು, ಅವ್ರಿಗೊಂದು ಏನಾದರೂ ಕ್ರೆಡಿಬಿಲಿಟಿ ಬರ್ತಾ ಇದ್ದರೆ ನನ್ನಿಂದ ಆಗಿದ್ದು ಅಂತ ತೋರಿಸ್ಕೊತಾರೆ. ಸೊ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣನ ಮಗ ಅಂದ್ಕೊಂಬೇಡಿ, ಇವತ್ತು ನನ್ನ ಮಗ ಅಂತ ತಿಳ್ಕೊಂಡು ಓಟ್ ಹಾಕಿ ಅಂತ ಓಟ್ ಕೇಳಿದ್ದಾರೆ. ಸೊ ಒಂದು ಎರಡನೇದು ಇವತ್ತು ಏನು ಅಂತಂದರೆ ಕುಮಾರಸ್ವಾಮಿ ಅವರೇ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ರಾಜಕಾರಣದಲ್ಲಿ ಭಾಳ ದೊಡ್ಡ ಏನೋ ಒಂದು ಪಾತ್ರ ವಹಿಸಿದಂತಹ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ಎಲ್ಲವನ್ನು ಕೂಡ ಒಪ್ಕೊಳ್ಳಲಿಕ್ಕೆ ತಯಾರಿರಬೇಕು. ಸಾರ್ವಜನಿಕರ ಬದುಕಿಗೆ ಬಂದ ಸಂದರ್ಭದಲ್ಲಿ ಸೋಲು ಗೆಲುವುಗಳನ್ನು ಯಾವ ರೀತಿ ಒಪ್ಕೊತಾರೆ, ಅವಮಾನಗಳನ್ನು ಸಹಿಸ್ಕೊತಕ್ಕಂಥ ಒಂದು ದೊಡ್ಡ ಮನಸ್ಥಿತಿ ಇರಬೇಕು. ತಾನು ಫ್ಯಾಮಿಲಿ ಮಾಡೋರಾಗಲಿ, ತಮ್ಮ ಅಣ್ಣನ ಮಗನ ಮಾಡಲಿ, ಇನ್ನೊಬ್ಬರು ಮಾಡಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಲಿ ಅಂತ ಹೇಳಬೇಕು. ಅವರೇ ಬಂದು ಸ್ವಯಂ ನಾವು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಡಿ, ಜನ ಕ್ಷಮಿಸ್ತಾರೆ. ಓಕೆ, ಈಗ ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅವರನ್ನ ವಿಚಾರಣೆಗೆ ಕರೆದಾಗ ಅವರು ಬರ್ದೆ SIT ಮುಂದೆ ಬರ್ದೆ ದೇವೇಗೌಡರ ಮನೆಯಲ್ಲಿ ಇದ್ದಿದ್ದು ಕೂಡ ತಪ್ಪು, ಆಶ್ರಯ ಅಲ್ಲಿ ದೇವೇಗೌಡರು ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ದೀರಾ? ಹೌದು. ಈಗ ಬೇರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಕೊಲೆ ಕೇಸಲ್ಲೋ ಮತ್ತೊಂದು ಕೇಸಲ್ಲಿ ಯಾರೋ ತಲೆ ಮರೆಸ್ಕೊಂಡಿದ್ರೆ ಸೊ ಅವಾಗ ಅಪ್ಪ ಈ ರೀತಿ ಏನೋ ಯಾವುದೋ ಒಂದು ಅತ್ಯಾಚಾರದ ಕೇಸಲ್ಲಿ ತಲೆ ತಪ್ಪಿಸ್ಕೊಂಡ್ರೆ ಯಾರ ಮೇಲೆಲ್ಲ ಆಶ್ರಯ ಪಡೆದಿದೆ ಫಸ್ಟ್ ಅವ್ರನ್ನೂ ವಿಚಾರಣೆ ಕರೆಸ್ತಾರೆ, ಯಾಕೆ ನೀವು ಆಶ್ರಯ ಕೊಟ್ರಿ ಅಂತ. ಸೊ ಹಾಗಾದ ಸಂದರ್ಭದಲ್ಲಿ ಇದು ಅವ್ರಿಗೂ ಕೂಡ ಅಪ್ಲಿಕಬಲ್ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ಅವರು ಕೂಡ ಅಪ್ಲಿಕಬಲ್ ಆಗುತ್ತೆ. ಅವ್ರ ಮನೇಲಿ ಯಾಕೆ ಇಟ್ಕೊಂಡು ನೋಡಪ್ಪ ನಿನ್ನ ಮೇಲೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಆರೋಪ ಬಂದಿದೆ, ದಯವಿಟ್ಟು ನಮ್ಮ ಮನೆ ನಾನು ಆಶ್ರಯ ಕೊಡೋಕ್ಕಾಗೋದಿಲ್ಲ, ಅದನ್ನು ನೀನು ಧೈರ್ಯವಾಗಿ ಎದುರಿಸು, ಏನು ತೊಂದರೆ ಇದೆ ಅಂತ ಹೇಳ್ಬೋದಾಗಿತ್ತಲ್ವಾ? ಓಕೆ, ಈ ಒಂದು ಇನ್ಸಿಡೆಂಟು ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳ್ತೀರಾ? ಖಂಡಿತ. ಯಾಕೆ ಅಂತಂದರೆ ಇವತ್ತು ಏನು ಸುಮಾರು 50 ವರ್ಷಗಳಿಂದ ರಾಜಕಾರಣದಲ್ಲಿ ಆ ಒಂದು ಏನು ಆ ಒಂದು ಏನಕ್ಕೆ ಆ ವಂಶಕ್ಕೆ ಒಂದು ಹಿನ್ನೆಲೆ ಇತ್ತು. ಸೊ ಇವತ್ತು ಅವರ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಸೊ ಹಲವಾರು ವಿಚಾರಗಳಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ. ಅವರಿಗೆ ಕೋರಮ್ ಇರಲಿ ಇಲ್ಲದೇ ಇರಲಿ ಅವರ ಪ್ರಶ್ನೆಗಳಿಗೆ ಸದನ ಅವ್ರಿಗೆ ಉತ್ತರ ಕೊಡಲೇಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಧ್ವನಿ ಎತ್ತಬೋದಾಗಿತ್ತು, ಏನು ರೈತರ ಪರವಾಗಿ ಧ್ವನಿ ಎತ್ತಬೋದಾಗಿತ್ತು. ಆದರೆ ಯಾಕೆ ಅವ್ರಿಗೆ ಧ್ವನಿ ಎತ್ತಲಿಲ್ಲ? ಯಾಕೆ ಅಂತಂದರೆ ಅವ್ರೇನು ಭ್ರಷ್ಟಾಚಾರ ಮಾಡಿದ್ರು ಅಥವಾ ಬೇರೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿದ್ರು, ಅದು ಎಲ್ಲಿ SIT ಆಗಿಬಿಡುತ್ತೋ, ಎಲ್ಲಿ ED ದಾಳಿ ಆಗುತ್ತೆ ಅಂತ ಎದುರುಬಿಟ್ರೇನೋ ಅಂತ ನಮಗೆ ಅನಿಸುತ್ತೆ. ಯಾಕೆ ಅಂತಂದರೆ ಮೂರು ಮಸೀದಿಗಳು ಇವತ್ತು ರೈತ ವಿರೋಧಿ ಮಸೂದೆಗಳು, ಕಡೆಗೆ ಅದು ವಾಪಸ್ ತೊಗೊಂಡ್ರೂ ಕೂಡ ಇವತ್ತು ಎಲ್ಲೂ ಮಾತಾಡಲಿಲ್ಲ. ಸೊ ಹಾಗಾಗಿ ದೇವೇಗೌಡರ ಬಗ್ಗೆ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಇದು ಡೌಟ್ ಬಂದೇ ಬರುತ್ತೆ. ಇಂತಹ ಸಂಸತ್ನಲ್ಲಿ ನೋಡಿರ್ಬೋದು, ಸಂಸತ್ನಲ್ಲಿ ಯಾವುದೇ ಒಬ್ಬ ಮಾಜಿ ಪ್ರಧಾನಿ ಇದ್ದಾರೆ ಅಂತಂದರೆ ಅವರಿಗೆ ಆ ಸಂಸತ್ನಲ್ಲಿ ಕೋರಮ್ ಇರ್ತದೋ ಇಲ್ಲವೋ, ಸೊ ಅವರಿಗೆ ಅವರ ಒಂದು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಮತ್ತು ಅದನ್ನು ಪರಿಗಣನೆ ತೊಗೊಳ್ಳೇಬೇಕಾಗುತ್ತೆ. ಈ ಅವಕಾಶ ಇದ್ದರೂ ಕೂಡ ಅಧಿವೇಶನ ಮುಗಿದ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ, ನನಗೆ ಮಾತಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ ಅಂತಕ್ಕಂಥ ಸುಳ್ಳು ಹೇಳಿ ನುಣ್ಚ್ಕೊತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಏನು ಇಷ್ಟು ದಿವಸ ರೈತರ ಪರ ಮತ್ತು ಒಂದು ಏನು ಜನಾಂಗದ ಪರ, ಒಂದು ಧರ್ಮದ ಪರ ಅಂತಲ್ಲ ಅಥವಾ ಯಾವುದೋ ಒಂದು ಜಾತಿಯ ಪರ ಅಂತ ಏನು ಹೇಳ್ತಾಯಿದ್ರು ಅದನ್ನೆಲ್ಲ ಬಳಸ್ಕೊಂಡು ಇವತ್ತು ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡ್ಕೊಂಡಿದ್ದಾರೆ. ಆದರೆ ಇವತ್ತು ಜನಪರವಾಗಿ ನ್ಯಾಯ ಮಾಡ್ತಕ್ಕಂಥದ್ದಾಗಲಿ, ಜನಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಾಗಲಿ, ದಕ್ಕಿಸ್ಕೊಡ್ತಕ್ಕಂಥದ್ದಾಗಲಿ ಏನೂ ಆಗಿಲ್ಲ ಅಂತ ಇವರ ಒಂದು ವಿಚಾರದಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆ.